ಹಾಯ್ ಫ್ರೆಂಡ್ಸ್, ಈ ವಿಡಿಯೋಲಿ ತೋರಿಸ್ತೀನಿ ಹೇಗೆ ನೀವು ಒಂದು ರಿಟೇಲ್ ಬಿಸ್ನೆಸ್ಗೆ ಉದ್ಯಮ್ ರಿಜಿಸ್ಟ್ರೇಷನ್ ಅಪ್ಲೈ ಮಾಡ್ತೀರಾ ಅಂತ. ಸೊ ಇವಾಗ ಫಸ್ಟ್ ನಾವು ಓಪನ್ ಮಾಡ್ಕೊಂಡಿದೀವಿ ನೋಡಿ, udyam-registration.gov.in ಇದು ವೆಬ್ಸೈಟ್ ಇದ್ರೊಂದು. ಸೊ ಇದಕ್ಕೆ ಕ್ಲಿಕ್ ಮಾಡ್ತೀರಾ. ಇದು ಉದ್ಯಮ್ ರಿಜಿಸ್ಟ್ರೇಷನ್ ಡ್ಯಾಶ್ ಬೋರ್ಡ್. ಸೊ ಇದರಲ್ಲಿ ಫಾರ್ ನ್ಯೂ ಎಂಟರ್ಪ್ರಿನಿಯರ್ ಹೂ ಆರ್ ನಾಟ್ ರಿಜಿಸ್ಟರ್ಡ್ ಅಟ್ ಆಸ್ MSME. ಸೊ ಇದು ನಿಮ್ದು ಯಾವುದೇ ತರದ್ದು MSME ನೀವು ಫಸ್ಟ್ ತಗೊಂಡಿಲ್ಲ ಅಂದ್ರೆ, ಸೊ ನೀವು ಇಲ್ಲಿ ಹೊಸದಾಗಿ ಒಂದು MSME ಅಪ್ಲೈ ಮಾಡೋಕ್ಕೆ ಇಲ್ಲಿ ಇದು ಕ್ಲಿಕ್ ಮಾಡಬೇಕು. ಸೊ ಇಲ್ಲಿ ನೀವು ಆಧಾರ್ ವೆರಿಫಿಕೇಶನ್ ಮಾಡಬೇಕು. ಸೊ ಇಲ್ಲಿ ಆಧಾರ್ ನಂಬರ್ ಹಾಕ್ತೀರಾ. ಇಲ್ಲಿ ಆಧಾರಲ್ಲಿ ನಿಮ್ದು ಹೆಸರು, ಫುಲ್ ಹೆಸರು ಇಲ್ಲಿ ಹಾಕ್ತೀರಾ. ಇಲ್ಲಿ ವ್ಯಾಲಿಡೇಟ್ ಅಂಡ್ ಜನರೇಟ್ OTP ಮೇಲೆ ಕ್ಲಿಕ್ ಮಾಡ್ತೀರಾ. ಸೊ ಇಲ್ಲಿ ಒಂದು OTP ಹೋಗಿರುತ್ತೆ ನಿಮ್ದು ಆಧಾರ್ ಜೊತೆ ಲಿಂಕ್ ಇರೋ ಮೊಬೈಲ್ ನಂಬರ್ಗೆ. ಅದು OTP ಹಾಕಿ ಇಲ್ಲಿ ವ್ಯಾಲಿಡೇಟ್ ಮೇಲೆ ಕ್ಲಿಕ್ ಮಾಡ್ತೀರಾ. ಸೊ ಆಧಾರ್ ವೆರಿಫೈ ಆಯಿತು. ಇವಾಗ ನೀವು ಪ್ಯಾನ್ ವೆರಿಫಿಕೇಶನ್ ಮಾಡಬೇಕು. ಸೊ ಇಲ್ಲಿ ಟೈಪ್ ಆಫ್ ಆರ್ಗನೈಸೇಷನ್ ಸೆಲೆಕ್ಟ್ ಮಾಡ್ತೀರಾ. ಸೊ ಪ್ರಾಪರೇಟರ್ ಇದೆಯಾ, ಇಲ್ಲ ಪಾರ್ಟ್ನರ್ಶಿಪ್, ಕೋಆಪರೇಟಿವ್ ಸೊಸೈಟಿ ಏನಿದೆ ಇದು ಸೆಲೆಕ್ಟ್ ಮಾಡ್ಬೋದು ನೀವು. ನಮ್ದಿರೋದು ಪ್ರಾಪರೇಟರಿ. ಸೊ ಇಲ್ಲಿ ಟೈಪ್ ಆಫ್ ಆರ್ಗನೈಸೇಷನ್ ಪ್ರಾಪರೇಟರಿ ಅಂತ ಸೆಲೆಕ್ಟ್ ಮಾಡಿದೀವಿ. ಇಲ್ಲಿ ಪ್ಯಾನ್ ಕಾರ್ಡ್ ನಂಬರ್ ಹಾಕ್ತೀರಾ. ಇಲ್ಲಿ ನೇಮ್ ಹಾಕ್ತೀರಾ, ಪ್ಯಾನ್ ಅಲ್ಲಿ ಇರೋ ಸೇಮ್ ಯಾವ ತರ ಪ್ರಿಂಟ್ ಆಗಿದೆ ಅದು. ಮತ್ತೆ ಇಲ್ಲಿ ಡೇಟ್ ಆಫ್ ಬರ್ತ್ ಹಾಕ್ತೀರಾ. ಇಲ್ಲಿ ಬಾಕ್ಸ್ ಅಲ್ಲಿ ಕ್ಲಿಕ್ ಮಾಡ್ತೀರಾ. ಇಲ್ಲಿ ಪ್ಯಾನ್ ವ್ಯಾಲಿಡೇಟ್ ಮೇಲೆ ಕ್ಲಿಕ್ ಮಾಡ್ತೀರಾ. ಪ್ಯಾನ್ ಹ್ಯಾಸ್ ಬಿನ್ ಸಕ್ಸಸ್ಫುಲಿ ವೆರಿಫೈಡ್. ಸೊ ಇಲ್ಲಿ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ತೀರಾ. ಸೊ ಇಲ್ಲಿ ಯು ಹ್ಯಾವ್ ಫೈಲ್ಡ್ ITR ಫಾರ್ ಪ್ರೀವಿಯಸ್ ಇಯರ್ಸ್. ಸೊ ಇಲ್ಲಿ ಆಲ್ರೆಡಿ ನೋ ಅಂತ ಇದೆ. ನೋ, ನೀವು ಮಾಡಿಲ್ಲ, ITR ಫೈಲಿಂಗ್ ಮಾಡಿಲ್ಲ ಪ್ರೀವಿಯಸ್ ಇಯರ್ದು ಅಂದ್ರೆ ಇಲ್ಲಿ ನೋ ಅಂತ ಬಂದ್ಬಿಡುತ್ತೆ. ಮಾಡಿದ್ರೆ ಆಟೋಮೆಟಿಕ್ ಆಗಿ ಎಸ್ ಅಂತ ಬರುತ್ತೆ. ಸೊ ಇಲ್ಲಿ ಡೂ ಯು ಹ್ಯಾವ್ GSTIN, GST ನಂಬರ್ ಇದೆಯಾ ಕೇಳ್ತಾ ಇದೆ. ಇದ್ರೆ ಎಸ್ ಅಂತೀರಾ, ಇಲ್ಲ ಅಂದ್ರೆ ನೋ ಅಂತೀರಾ. ಓಕೆ, ಸೊ ನಮ್ಮ ಹತ್ರ ಇಲ್ಲ GST. ಸೊ ನಾವು ನೋ ಅಂತ ಹಾಕಿದೀವಿ. ನೇಮ್ ಬಂತು, ಪ್ಯಾನ್ ಕಾರ್ಡ್ ಮತ್ತೆ ಆಧಾರ್ ಕಾರ್ಡ್ ಅಲ್ಲಿರೋ ನೇಮ್ ಇಲ್ಲಿ ಬಂತು. ಇಲ್ಲಿ ಮೊಬೈಲ್ ನಂಬರ್ ಹಾಕ್ತೀರಾ. ಇಲ್ಲಿ ಇಮೇಲ್ ID ಹಾಕ್ತೀರಾ. ಇಮೇಲ್ ID ಹಾಕಿದ್ಮೇಲೆ ಕೆಳಗಡೆ ಬರ್ತೀರಾ. ಇಲ್ಲಿ ಏನು ಚೇಂಜಸ್ ಮಾಡೋದು ಎಲ್ಲ ನೀವು ಇಲ್ಲಿ ನಿಮ್ದು ಜನರಲ್ ಕ್ಯಾಟಗರಿ ಯಾವ್ದು ಬರುತ್ತೆ, ಜನರಲ್ ಸೋಷಿಯಲ್ ಕ್ಯಾಟಗರಿ, ಜನರಲ್ SC-ನ, ST ಇದೆಯಾ, OBC ಏನಿದೆ ಸೆಲೆಕ್ಟ್ ಮಾಡಬೇಕು. ಸೊ ಇಲ್ಲಿ ನಮ್ಮ ಪಾಯಿಂಟ್ ಅದು OBC ಅಂತ ಇದೆ, ಸೆಲೆಕ್ಟ್ ಮಾಡಿದೀವಿ. ಇಲ್ಲಿ ಜೆಂಡರ್ ಸೆಲೆಕ್ಟ್ ಮಾಡಬೇಕು, ಮೇಲ್, ಫಿಮೇಲ್, ಅದರ್ ಯಾವ್ದಿದೆ ನೋಡಿ. ಸ್ಪೆಷಲಿ ಏಬಲ್ಡ್ ಏನಾದ್ರು ನಿಮ್ಗೆ ದಿವ್ಯಾಂಗ್ ಏನಾದ್ರು ಇದ್ದೀರಾ ಏನೋ ಕೇಳ್ತಾ ಇದೆ. ಸೊ ಇಲ್ಲಿ ಎಸ್ ಇದ್ರೆ ಎಸ್ ಮಾಡ್ತೀರಾ, ಇಲ್ಲ ಅಂದ್ರೆ ಇಲ್ಲ. ಸೊ ಇಲ್ಲ, ಏನೂ ಇಲ್ಲ ಇವರಿಗೆ ಪ್ರಾಬ್ಲಮ್ಸ್. ಸೊ ನೋ. ಸೊ ಇಲ್ಲಿ ನೇಮ್ ಆಫ್ ಎಂಟರ್ಪ್ರೈಸಸ್ ಹಾಕ್ತೀರಾ ನೀವು, ಅಂದ್ರೆ ನಿಮ್ದು ಕಂಪನಿ ನೇಮ್. ಸೊ ಇಲ್ಲಿ ಸೇಮ್ ಹೆಸರು ಇಲ್ಲಿ ಹಾಕ್ತೀರಾ. ಇಲ್ಲಿನೂ ಸೇಮ್ ನಿಮ್ ಕಂಪನಿ ಹೆಸರು ಹಾಕ್ತೀರಾ. ಇಲ್ಲಿ ಆಡ್ ಯೂನಿಟ್ ಮೇಲೆ ಕ್ಲಿಕ್ ಮಾಡ್ತೀರಾ. ನೋಡಿ ಇಲ್ಲಿ ಯೂನಿಟ್ ಆಡ್ ಆಯ್ತು ನಿಮ್ದು. ಕೆಳಗಡೆ ಹೋಗ್ತೀರಾ. ಇಲ್ಲಿ ನೀವು ಹಾಕಿರೋ ಯೂನಿಟ್ ನೋಡಿ ಇಲ್ಲಿ ತೋರ್ಸುತ್ತೆ. ಇದಕ್ಕೆ ಯೂನಿಟ್ ನೇಮ್ ಸೆಲೆಕ್ಟ್ ಮಾಡ್ತೀರಾ. ಇಲ್ಲಿ ಫುಲ್ ಅಡ್ರೆಸ್ ಹಾಕ್ತೀರಾ. ನಿಮ್ದು ಡೋರ್ ನಂಬರ್, ಫ್ಲಾಟ್ ನಂಬರ್ ಏನಿದೆ ಇಲ್ಲಿ ಹಾಕ್ತೀರಾ. ಇಲ್ಲಿ ಬಿಲ್ಡಿಂಗ್ಗೆ ಏನಾದ್ರು ಹೆಸರಿದ್ರೆ ಇಲ್ಲಿ ಹಾಕ್ತೀರಾ. ನಿಮ್ದು ವಿಲೇಜ್ ಹೆಸರು, ವಿಲೇಜ್, ಟೌನ್ ಇಲ್ಲಿ ಟೈಪ್ ಮಾಡ್ತೀರಾ. ಇಲ್ಲಿ ಬ್ಲಾಕ್, ಇಲ್ಲಿ ಮಿಕ್ಕಿದ್ದು ಸ್ಟ್ರೀಟ್, ರೋಡ್, ಲೇನ್ ಏನಿದೆ. ಇಲ್ಲಿ ಸಿಟಿ, ಇಲ್ಲಿ ಪಿನ್ ಕೋಡ್ ಹಾಕ್ತೀರಾ. ಇಲ್ಲಿ ಸ್ಟೇಟ್ ಸೆಲೆಕ್ಟ್ ಮಾಡ್ತೀರಾ. ಇಲ್ಲಿ ಡಿಸ್ಟ್ರಿಕ್ಟ್ ಸೆಲೆಕ್ಟ್ ಮಾಡ್ತೀರಾ. ಆಡ್ ಪ್ಲಾಂಟ್ ಮೇಲೆ ಕ್ಲಿಕ್ ಮಾಡ್ತೀರಾ. ನೋಡಿ ಇಲ್ಲಿ ನಿಮ್ದು ಪ್ಲಾಂಟ್ ಆಡ್ ಆಯ್ತು. ಓಕೆ, ಸೊ ಇಲ್ಲಿ ಏನ್ ಮಾಡ್ತೀವಿ, ಇಲ್ಲಿನೂ ಅಫಿಷಿಯಲ್ ಅಡ್ರೆಸ್ ಆಫ್ ಎಂಟರ್ಪ್ರೈಸಸ್ ಇದೇ, ಸೇಮ್ ಅಡ್ರೆಸ್ ಇರೋದು ನಿಮ್ದು. ನಿಮ್ದು ಏನಾದ್ರು ಚೇಂಜ್ ಇದೆ ನೀವು ಹಾಕ್ಬೋದು. ಸೊ ನಮ್ದು ಒಂದೇ ಯೂನಿಟ್ ಇರೋದು. ಸೊ ಇಲ್ಲಿ ನಾವು ಇದೇ ಕಾಪಿ ಮಾಡ್ಬಿಟ್ಟು ಇಲ್ಲಿ ಹಾಕ್ತೀವಿ. ಸೊ ಅಡ್ರೆಸ್ ಹಾಕಿದ್ಮೇಲೆ ಇಲ್ಲಿ ಇನ್ಕಾರ್ಪೊರೇಷನ್ ಡೇಟ್ ಹಾಕ್ಬೇಕು ನೀವು. ಓಕೆ, ನೀವು ಯಾವ ಡೇಟಿಗೆ ನೀವು ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ದೀರಾ. ಅದಾದ್ಮೇಲೆ ಇಲ್ಲಿ ಬ್ಯಾಂಕ್ ನೇಮ್ ಹಾಕ್ಬೇಕು, IFSC ಕೋಡ್, ಇಲ್ಲಿ ಬ್ಯಾಂಕ್ ಅಕೌಂಟ್ ನಂಬರ್ ಹಾಕ್ತೀರಾ. ಇಲ್ಲಿ ನಿಮ್ದು ಯಾವ್ದು ಮೇಜರ್ ಆಕ್ಟಿವಿಟಿ, ಮ್ಯಾನುಫ್ಯಾಕ್ಚರರ್ ಇದೆ, ಸರ್ವಿಸಸ್ ಇದೆ, ಏನಿದೆ ಇಲ್ಲಿ ಸೆಲೆಕ್ಟ್ ಮಾಡಬೇಕು. ಸೊ ನಮ್ದು ಇರೋದು ರಿಟೇಲ್ ಬಿಸ್ನೆಸ್. ಸೊ ನಾವು ಏನ್ ಮಾಡ್ತೀವಿ, ಸರ್ವಿಸಸ್ ಅಲ್ಲೇ ಹೋಗ್ತೀವಿ. ಓಕೆ, ಇಲ್ಲಿ ಸರ್ವಿಸಸ್ ಸೆಲೆಕ್ಟ್ ಮಾಡಿದ್ಮೇಲೆ ಇಲ್ಲಿ ಟ್ರೇಡಿಂಗ್ ಮೇಲೆ ಕ್ಲಿಕ್ ಮಾಡ್ತೀವಿ. ಆಮೇಲೆ ಇಲ್ಲಿ ನೀವು ಬೇಕಾದ್ರೆ ನೀವು ನಿಮ್ಗೆ NIC ಕೋಡ್ ಗೊತ್ತಿದ್ರೆ ನೀವು ಸರ್ಚ್ ಮಾಡ್ಬೋದು. ಇಲ್ಲಾಂದ್ರೆ ಇಲ್ಲಿ ಟ್ರೇಡಿಂಗ್ ಅಂತಾನೆ ಸೆಲೆಕ್ಟ್ ಮಾಡ್ತೀರಾ. ಇಲ್ಲಿ ಇದರಲ್ಲಿ ನೀವು ಏನ್ ಮಾಡೋದು ಅದನ್ನ ನೀವು ಸೆಲೆಕ್ಟ್ ಮಾಡ್ಬೋದು ಇಲ್ಲಿ. ಸೊ ನಾವಿರೋದು ರಿಟೇಲ್ ಟ್ರೇಡ್ ಎಕ್ಸೆಪ್ಟ್ ಆಫ್ ಮೋಟರ್ ವೆಹಿಕಲ್ ಅಂಡ್, ಸೊ ಹೋಲ್ಸೇಲ್ ಇದ್ರೆ ಇದು ಕ್ಲಿಕ್ ಮಾಡ್ತೀರಾ. ಇಲ್ಲಿ ನಾವು ರಿಟೇಲ್ ಮಾಡ್ತಾ ಇರೋದು. ಓಕೆ, ಸೊ ಇದಕ್ಕೆ ಕ್ಲಿಕ್ ಮಾಡ್ತೀವಿ. ಇಲ್ಲಿ ಬರ್ತೀವಿ. ಇಲ್ಲಿ ಯಾವ ತರ ನೀವು ಸೇಲ್ ಮಾಡೋದು, ಫುಡ್, ರಿಟೇಲ್ ಸೇಲ್ ಆಫ್ ಫುಡ್ ಇನ್ ಸ್ಪೆಷಲೈಸ್ ಸ್ಟೋರ್ ಇದೆಯಾ, ಇಲ್ಲ ರಿಟೇಲ್ ಸೇಲ್ ಆಫ್ ನಾನ್ ಸ್ಪೆಷಲೈಸ್ ಸ್ಟೋರು, ಯಾವ್ದ್ರಲ್ಲಿ ಯಾವ ಕ್ಯಾಟಗರಿಯಲ್ಲಿ ಬರುತ್ತೆ ನೋಡಿ. ಸ್ಟೋರೇಜ್, ಸ್ಪೆಷಲೈಸ್ ಸ್ಟೋರ್ಸ್ ವಿತ್ ಫುಡ್, ಬೆವರೇಜಸ್ ಆರ್ ಟೊಬ್ಯಾಕೋ. ಓಕೆ, ಇದಿದ್ರೆ ಇದನ್ನ ಸೆಲೆಕ್ಟ್ ಮಾಡಬೇಕು. ಇಲ್ಲ ನೀವು ಏನಾದ್ರು ಕಂಪ್ಯೂಟರ್ ಪೆರಿಫೆರಲ್ಸ್, ಆಡಿಯೋ ವಿಡಿಯೋ
ಸೊ ಇಲ್ಲಿ ಸೆಲೆಕ್ಟ್ ಮಾಡಬಹುದು ನೀವು. ಸೊ ಇದು ನೀವು ಇಲ್ಲಿ 3 ಸೆಲೆಕ್ಟ್ ಮಾಡಿದ್ಮೇಲೆ ಇಲ್ಲಿ ನೀವು ಆಡ್ ಆಕ್ಟಿವಿಟಿ ಮೇಲೆ ಕ್ಲಿಕ್ ಮಾಡ್ತೀವಿ. ಸೊ ನೋಡಿ ಇಲ್ಲಿ ಬಂತ ನಿಮ್ದು NIC ಕೋಡ್ಸ್. ಸೊ ಅದಾದ್ಮೇಲೆ ಇಲ್ಲಿ ಕೆಳಗಡೆ ಹೋಗ್ತೀವಿ. ಸೊ ನಿಮ್ದು ಇನ್ನೂ ಏನಾದರೂ ಸೆಲೆಕ್ಟ್ ಮಾಡಂಗಿದ್ರೆ ನೀವು ಇಲ್ಲಿ ಮಾಡ್ಬೋದು. ಸೊ ನಮ್ದು ಅಷ್ಟೇ. ಸೊ ನಾವು ಇಲ್ಲಿ ಹೋಗ್ತೀವಿ. ಇಲ್ಲಿ ನಿಮ್ದು ನಂಬರ್ ಆಫ್ ಪರ್ಸನ್ಸ್ ಎಂಪ್ಲಾಯ್ಡ್, ಎಷ್ಟು ಜನ ಕೆಲಸ ಮಾಡ್ತಾ ಇದ್ದಾರೆ ನಿಮ್ಮ ಹತ್ರ, ಅದು ಹಾಕಬೇಕು. ಸೊ ಇಲ್ಲಿ ನಮ್ದು ಮೇಲ್ ಒಂದೇ ಇರೋದು, ಫಿಮೇಲ್ 0, ಅದರ್ಸ್ 0. ನಿಮ್ದು ಎಷ್ಟು ಜನ ಇದ್ದಾರೆ ನೀವು ಇಲ್ಲಿ ಹಾಕ್ಬೋದು. ಓಕೆ. ಸೊ ಅದಾದ್ಮೇಲೆ ಕೆಳಗಡೆ ಹೋಗ್ತೀವಿ. ಇಲ್ಲಿ 0 ಹಾಕ್ತೀರಾ, ಇಲ್ಲಿ 0 ಹಾಕ್ತೀರಾ. ನೀವೇನಾದ್ರೂ IT ಫೈಲಿಂಗ್ ಮಾಡಿದ್ರೆ ಇಲ್ಲಿ ಎಲ್ಲ ಫಿಲ್ ಆಗ್ಬಿಡುತ್ತೆ ಇದು. ಓಕೆ. ಸೊ ನಿಮ್ದು IT ಫೈಲಿಂಗ್ ಮಾಡಿದ್ರೆ ಏನಿರಲ್ಲ. ಸೊ 0 ಅಂತ ಹಾಕ್ಬಿಟ್ಟು ನೀವು ಕಂಟಿನ್ಯೂ. ಸೊ ಇಲ್ಲಿ ನೋ ಅಂತ ಸೆಲೆಕ್ಟ್ ಮಾಡ್ತೀರಾ ಎಲ್ಲದಕ್ಕೆ. ಕೆಳಗಡೆ ಹೋಗ್ತೀರಾ, ಇಲ್ಲಿ ಸೆಲೆಕ್ಟ್ ಮಾಡ್ತೀರಾ ಬ್ಯಾಂಗ್ಳೂರ್. ಸೊ ಇಲ್ಲಿ ಸಬ್ಮಿಟ್ ಅಂಡ್ ಗೆಟ್ ಫೈನಲ್ OTP ಮೇಲೆ ಕ್ಲಿಕ್ ಮಾಡ್ತೀವಿ. ಸೊ ನೋಡಿ ಸಬ್ಮಿಟ್ ಮಾಡಿದ್ಮೇಲೆ ಇಲ್ಲಿ OTP ಹೋಗಿರುತ್ತೆ, 1 ಟೈಮ್ ಪಾಸ್ವರ್ಡ್ OTP ಹೋಗಿರುತ್ತೆ. ಅದು OTP ಹಾಕಬೇಕು. ಇಲ್ಲಿ ಇದು ಕ್ಯಾಪ್ಚಾ ಫಿಲ್ ಮಾಡಬೇಕು. ಫೈನಲ್ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಬೇಕು. ಇಲ್ಲಿ ಕೇಳಿದ್ರೆ ಆರ್ ಯು ಶೋರ್ ದಟ್ ಯು ಹ್ಯಾವ್ ಎಂಟರ್ಡ್ ಕರೆಕ್ಟ್ ಡಾಟಾ ಆಫ್ಟರ್ ಸಬ್ಮಿಟಿಂಗ್ ಯು ವಿಲ್ ನಾಟ್ ಏಬಲ್ ಟು ಚೇಂಜ್ ಡಾಟಾ. ಸೊ ಡಾಟಾ ಎಲ್ಲ ಕರೆಕ್ಟ್ ಆಗಿದೆ, ಒಂದ್ಸತಿ ಚೆಕ್ ಮಾಡಿಕೊಂಡು ಓಕೆ ಮಾಡಿ ಅಂತ ಇದೆ. ನಾವು ಚೆಕ್ ಮಾಡ್ಕೊಂಡಿದ್ದೀನಿ. ಸೊ ಓಕೆ ಮೇಲೆ ಕ್ಲಿಕ್ ಮಾಡ್ತೀವಿ. ನೋಡಿ ಇಲ್ಲಿ ಉದ್ಯಮ ರಿಜಿಸ್ಟ್ರೇಷನ್ ಸಕ್ಸಸ್ಫುಲ್ ಸಬ್ಮಿಟೆಡ್, ಯುವರ್ ಉದ್ಯಮ ರಿಜಿಸ್ಟ್ರೇಷನ್ ನಂಬರ್ ಈಸ್. ಸೊ ನಂಬರ್ ಬಂತು. ಇದು ಕಾಪಿ ಮಾಡ್ತೀರಾ. ಕಾಪಿ ಮಾಡ್ಕೊಂಡು ನೀವು ಒಂದ್ ಕಡೆ ಸೇವ್ ಮಾಡ್ಕೊಂತೀರಾ. ಓಕೆ. ಸೊ ಇಲ್ಲಿ ಓಕೆ ಮೇಲೆ ಕ್ಲಿಕ್ ಮಾಡೋಣ. ಸೊ ಇಲ್ಲಿ ನೋಡಿ, ಥ್ಯಾಂಕ್ ಯು ಫಾರ್ ವಿಸಿಟಿಂಗ್ ಉದ್ಯಮ್ ರಿಜಿಸ್ಟ್ರೇಷನ್ ಪೋರ್ಟಲ್. ಸೊ ಇಲ್ಲಿ ಪ್ರಿಂಟ್ ಸರ್ಟಿಫಿಕೇಟ್ ಮೇಲೆ ಕ್ಲಿಕ್ ಮಾಡ್ತೀವಿ. ಇಲ್ಲಿ ಉದ್ಯಮ್ ಸರ್ಟಿಫಿಕೇಟ್ ಡೌನ್ಲೋಡ್ ಮಾಡಬೇಕಂದ್ರೆ ಇದೇನ್ ಮಾಡ್ತೀರಾ, ಉದ್ಯಮ್ ನಂಬರ್ ಹಾಕ್ತೀರಾ, ಇಲ್ಲಿ ರಿಜಿಸ್ಟ್ರೇಷನ್ ನಂಬರ್, ಇಲ್ಲಿ ಮೊಬೈಲ್ ನಂಬರ್ ಹಾಕ್ತೀರಾ, ಇಲ್ಲಿ OTP ಆನ್ ಮೊಬೈಲ್ ನಂಬರ್ ಮೇಲೆ ಕ್ಲಿಕ್ ಮಾಡ್ತೀರಾ, ವ್ಯಾಲಿಡೇಟ್ ಅಂಡ್ ಜನರೇಟ್ OTP ಮೇಲೆ ಕ್ಲಿಕ್ ಮಾಡ್ತೀರಾ. ಸೊ ಇಲ್ಲಿ ನೋಡಿ ಮೊಬೈಲ್ ನಂಬರ್ಗೆ OTP ಹೋಗಿದೆ, ಅದು OTP ಇಲ್ಲಿ ಹಾಕಿ ವ್ಯಾಲಿಡೇಟ್ OTP ಅಂಡ್ ಲಾಗಿನ್ ಮೇಲೆ ಕ್ಲಿಕ್ ಮಾಡ್ತೀರಾ. ನೋಡಿ ಇಲ್ಲಿ ನಿಮ್ದು ಅಪ್ಲಿಕೇಶನ್ ಇಲ್ಲಿ ಫುಲ್ ಆಗಿ ಇಲ್ಲಿದೆ. ಇದರಲ್ಲಿ ನೀವು ಎಲ್ಲ ಚೆಕ್ ಮಾಡ್ಕೊಳ್ಳಿ, ಎಲ್ಲ ನೀವು ಹಾಕಿರೋ ಡೀಟೇಲ್ಸ್ ಎಲ್ಲ ಕರೆಕ್ಟ್ ಆಗಿದೆಯಾ ಅಂತ. ಕರೆಕ್ಟ್ ಆಗಿದ್ರೆ ಸೊ ಡೀಟೇಲ್ಸ್ ಎಲ್ಲ ಹಾಕಿರೋದು ಕರೆಕ್ಟ್ ಆಗಿದೆ ಅಂದ್ರೆ ಇಲ್ಲಿ ಪ್ರಿಂಟ್ ಸರ್ಟಿಫಿಕೇಟ್ ಮೇಲೆ ಕ್ಲಿಕ್ ಮಾಡ್ತೀರಾ, ಇಲ್ಲ ಎಡಿಟ್ ಮೇಲೆ ಕ್ಲಿಕ್ ಮಾಡ್ಬಿಟ್ಟು ಡೀಟೇಲ್ಸ್ ಎಡಿಟ್ ಮಾಡ್ಬೋದು ನೀವು. ಸೊ ನಮ್ದು ಎಲ್ಲ ಕರೆಕ್ಟ್ ಆಗಿದೆ. ಸೊ ನಾವೇನ್ ಮಾಡ್ತೀವಿ, ಪ್ರಿಂಟ್ ಸರ್ಟಿಫಿಕೇಟ್ ಮೇಲೆ ಕ್ಲಿಕ್ ಮಾಡ್ತೀವಿ. ಸೊ ನೋಡಿ ನಿಮ್ದು ಉದ್ಯಮ್ ರಿಜಿಸ್ಟ್ರೇಷನ್ ಸರ್ಟಿಫಿಕೇಟ್ ಡೌನ್ಲೋಡ್ ಆಯ್ತು. ಓಕೆ. ಸೊ ಇದಕ್ಕೆ ನೀವಿಲ್ಲಿ ಪ್ರಿಂಟ್ ಮಾಡ್ಕೊಬಹುದು. ಪ್ರಿಂಟ್ ಮೇಲೆ ಕ್ಲಿಕ್ ಮಾಡ್ತೀರಾ, ಇಲ್ಲ ಪ್ರಿಂಟ್ ವಿತ್ ಎನಿಕ್ಸ್ಚರ್ ಮೇಲೆ ಕ್ಲಿಕ್ ಮಾಡಿದ್ರೆ ನೀವು ಫುಲ್ ಸರ್ಟಿಫಿಕೇಟ್ ಓಕೆ ಡೌನ್ಲೋಡ್ ಆಗುತ್ತೆ. ಸೊ ಅಲ್ಲಿ ಕ್ಲಿಕ್ ಮಾಡ್ತೀವಿ. ಇಲ್ಲಿ ನೀವು ಸೇವ್ ಮಾಡ್ಕೊಬಹುದು, ನಿಮ್ಗೆ ಎಲ್ಲಿ ಬೇಕಾದ್ರೆ ಸೇವ್ ಮಾಡ್ಕೊಳ್ಳಿ, ಇಲ್ಲ ಪ್ರಿಂಟ್ ಮಾಡ್ಕೊಳ್ಳಿ. ಫ್ರೆಂಡ್ ನಿಮ್ದು ಸರ್ಟಿಫಿಕೇಟ್ ಡೌನ್ಲೋಡ್ ಆಯ್ತು. ಸೊ ಉದ್ಯಮ ರಿಜಿಸ್ಟ್ರೇಷನ್ ಫುಲ್ ಕಂಪ್ಲೀಟ್ ಪ್ರೊಸೆಸ್ ಇಷ್ಟೇ. ಓಕೆ. ನೆಕ್ಸ್ಟ್ ನಿಮ್ಗೆ ಏನಾದ್ರು ಚೇಂಜಸ್ ಮಾಡ್ಬೇಕಂದ್ರೆ ನೀವು ಮಾಡ್ಕೊಬಹುದು. ಸೊ ನಿಮ್ಗೆ ಏನಾದ್ರು ಉದ್ಯಮ ರಿಜಿಸ್ಟ್ರೇಷನ್ ಇಲ್ಲ ಅಂದ್ರೆ ಫುಡ್ ಲೈಸೆನ್ಸ್, GST ಸರ್ಟಿಫಿಕೇಟ್ ಏನಾದ್ರು ಮಾಡಿಸ್ಬೇಕಂದ್ರೆ ನಂಬರ್ ಕೊಟ್ಟಿದ್ದೀನಿ ಒಂದು ಪ್ರೊಫೆಷನಲ್ದು, ಅವ್ರ ಹತ್ರ ನೀವು ಮಾಡಿಸ್ಕೊಬಹುದು ಬೇಕಾಗಿದ್ರೆ. ಓಕೆ. ಸೊ ಈ ವಿಡಿಯೋ ಅಲ್ಲಿ ಇಷ್ಟೇ. ನಡಿ ಸಿಗೋಣ ಫ್ರೆಶ್ ಟಾಪಿಕ್ ಜೊತೆಗೆ ನೆಕ್ಸ್ಟ್ ವಿಡಿಯೋ.